ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋದು ಭಾರತದ ಇತಿಹಾಸದಲ್ಲೇ ಅತ್ಯಂತ ಶಕ್ತಿಶಾಲಿ ಮತ್ತು ಜನಪ್ರಿಯ ರಾಜನೊಬ್ಬನ ಕತೆ. ಒಬ್ಬ ಸಾಮಾನ್ಯ ಯುವಕ ಸಂಕಷ್ಟಗಳ ನಡುವೆ ಬೆಳೆದು ಯುದ್ಧಗಳಲ್ಲಿ ಗೆದ್ದು ಒಂದು ಸಾಮ್ರಾಜ್ಯವನ್ನು ಶಿಖರಕ್ಕೆ ತಲುಪಿಸಿದ ಮಹಾನಾಯಕ. ಇದು ಅವರ ಯಶಸ್ಸಿನ ನಿಜವಾದ ಕತೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ನೀವು ಒಂದು ದೊಡ್ಡ ಲೈಫ್ ಲೆಸನ್ ತೆಗೆದುಕೊಂಡು ಹೋಗ್ತೀರಾ. ಕೃಷ್ಣದೇವರಾಯ ಹುಟ್ಟಿದ್ದು ರಾಜವಂಶದಲ್ಲೇ ಆಗಿದ್ದರೂ ಅವರ ಬಾಲ್ಯ ಸುಲಭವಾಗಿರಲಿಲ್ಲ. ಅವರು ಸೇರಿದ ಸಾಮ್ರಾಜ್ಯ ಆ ಸಮಯದಲ್ಲಿ ತುಂಬ ಅಪಾಯದಲ್ಲಿತ್ತು. ರಾಜ್ಯದಲ್ಲಿ ಒಳಗಿನ ದ್ರೋಹ, ಹೊರಗಿನ ಶತ್ರುಗಳು, ಅಧಿಕಾರಕ್ಕಾಗಿ ಕಾದಾಟ ಪ್ರತಿದಿನವೂ ಒಂದು ಯುದ್ಧದಂತೆ ಇತ್ತು. ಆದರೆ ಚಿಕ್ಕ ವಯಸ್ಸಿನಿಂದಲೇ ಕೃಷ್ಣದೇವರಾಯರಲ್ಲಿ ಧೈರ್ಯ, ನಾಯಕತ್ವ, ಯುದ್ಧ ಕೌಶಲ್ಯ ಇವು ಎಲ್ಲವೂ ಕಾಣಿಸುತ್ತಿತ್ತು. ಕೃಷ್ಣದೇವರಾಯ ರಾಜನಾಗಿ ಘೋಷಿಸಲ್ಪಟ್ಟರು, ಆದರೆ ಇದು ಈಸಿ ವಿಕ್ಟರಿ ಆಗಿರಲಿಲ್ಲ. ಅವರ ಮೇಲೆ ಇದ್ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಸಾಮ್ರಾಜ್ಯವನ್ನು ಉಳಿಸುವುದು. ಅವರು ತಕ್ಷಣವೇ ಸೇನೆ ಬಲಪಡಿಸಿದರು, ಶತ್ರುಗಳ ಮೇಲೆ ದಾಳಿ ಆರಂಭಿಸಿದರು. ಅವರ ಗುರಿ ಸಿಂಪಲ್ ಆಗಿತ್ತು: ಮೊದಲು ಹೊಡೆ, ನಂತರ ಯೋಚಿಸು ಅಲ್ಲ, ಮೊದಲು ಯೋಚಿಸು, ನಂತರ ನಿಖರವಾಗಿ ಹೊಡೆ. ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಯುದ್ಧ. ಈ ಯುದ್ಧದಲ್ಲಿ ಅವರು ಪವರ್ಫುಲ್ ಸುಲ್ತಾನನ ವಿರುದ್ಧ ಹೋರಾಡಿದರು. ಯುದ್ಧ ತುಂಬ ಭೀಕರವಾಗಿತ್ತು, ಸಾವಿರಾರು ಸೈನಿಕರು, ಭಾರೀ ಶಸ್ತ್ರಾಸ್ತ್ರಗಳು. ಆದರೂ ಕೃಷ್ಣದೇವರಾಯನ ಯೋಚನೆ ಮತ್ತು ಧೈರ್ಯದಿಂದ ವಿಜಯನಗರ ಸಾಮ್ರಾಜ್ಯ ಭರ್ಜರಿ ಜಯ ಸಾಧಿಸಿತು. ಈ ಜಯದಿಂದ ಅವರ ಹೆಸರು ಭಾರತದೆಲ್ಲೆಡೆ ಪ್ರಸಿದ್ಧವಾಯಿತು. ಶತ್ರುಗಳು ಭಯಪಟ್ಟರು. ಕೃಷ್ಣದೇವರಾಯ ಕಾಲದಲ್ಲಿ ವಿಜಯನಗರ ಭಾರತದ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯವಾಗಿತ್ತು. ಅವರು ಮಾಡಿದ ಮುಖ್ಯ ಕಾರ್ಯಗಳು: ಕೃಷಿ ಅಭಿವೃದ್ಧಿ, ಆರ್ಥಿಕ ಬೆಳವಣಿಗೆ, ಕಲೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ. ಅವರು ಸ್ವತಃ ಕವಿ ಕೂಡ ಆಗಿದ್ದರು. ಅವರ ಅರಮನೆಯಲ್ಲಿ ಇದ್ದವರು ಅಷ್ಟದಿಗ್ಗಜರು, ಅಂದರೆ 8 ಮಹಾನ್ ಪಂಡಿತರು. ಇದರಿಂದ ಸಂಸ್ಕೃತಿ ಮತ್ತು ಜ್ಞಾನ ಎತ್ತರಕ್ಕೆ ತಲುಪಿತು. ಕೃಷ್ಣದೇವರಾಯ ಯಶಸ್ಸಿನ ಹಿಂದೆ ಇರುವ ಸೀಕ್ರೆಟ್ಸ್ ಏನು ಗೊತ್ತಾ? ದೃಢ ನಿರ್ಧಾರ, ಜನರ ಮೇಲೆ ಪ್ರೀತಿ, ನಾಯಕತ್ವ. ಅವರು ಜನರ ಸಮಸ್ಯೆಗಳನ್ನು ಕೇಳುತ್ತಿದ್ದರು, ರೈತರಿಗೆ ಸಹಾಯ ಮಾಡುತ್ತಿದ್ದರು. ಅವರು ಯುದ್ಧದಲ್ಲಿ ಮಾತ್ರ ಗೆದ್ದವರಲ್ಲ, ಜನರ ಹೃದಯದಲ್ಲೂ ಗೆದ್ದವರು. ಒಬ್ಬ ನಿಜವಾದ ನಾಯಕ ಸಾಮ್ರಾಜ್ಯವನ್ನು ಗೆಲ್ಲಬಹುದು, ಆದರೆ ಜನರ ಮನಸ್ಸನ್ನು ಗೆದ್ದಾಗ ಮಾತ್ರ ಅವನು ಇತಿಹಾಸದಲ್ಲಿ ಅಮರನಾಗುತ್ತಾನೆ. ಇದಕ್ಕಾಗಿಯೇ ಇದು ಕೂಡ ಹೆಸರು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.